ಅಲ್ಲ ಬೆಸ್ಟ್ ಅಲ್ವಾ, ಅವಾಗ ಜೀವನ ಪೂರ್ತಿ ಲವರ್ಸ್ ಥರ ಇರ್ಬೋದು. ಈಗ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಇರ್ತೀವಿ, ಸಿಗೋದೇ ಕಮ್ಮಿ ಟೈಮು. ಸೊ ಆದಷ್ಟು ಖುಷಿಯಾಗಿ ಚೆನ್ನಾಗಿರ್ಬೋದು. ಅವಾಗ ಟೈಮ್ ಮಾಡಿಕೊಂಡು ಆಚೆ ಹೋಗ್ಬೋದು. ಜೀವನ ಪೂರ್ತಿ ಫ್ರೆಂಡ್ಸ್ ಥರ ಲವರ್ಸ್ ಥರ ಇರ್ಬೋದು. ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಪ್ರತಿ ಸರಿನೂ ಅವ್ರದ್ದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಯಾವುದೋ ಒಂದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ, ಮೊನ್ನೆ ನಾನು ಹಾಸ್ಪಿಟ್ಲಿಗೂ ಹೋಗಿದ್ದೆ. ಆ ತಂದೆ ತಾಯಿ ಅವರು ಮಾತಾಡಿಸಿದಾಗ ಎಲ್ಲ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಅಂದರೆ ತುಂಬ ಸಾರ್ಥಕತೆ ಕೊಡುವಂಥ ಒಂದು ಕೆಲಸ. ನನಗೆ ತುಂಬ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ. ಈಗ ಡಾಕ್ಟರ್ ನಮ್ಮ ತಂದೆ ಭಾಳ ಆಸೆ ಇತ್ತು, ನಮ್ಮ ಮನೇಲಿ ಯಾರಾದರೂ ಡಾಕ್ಟರ್ ಆಗಬೇಕು ಅಂತ. ಫೈನಲಿ ಈಗ ಡಾಕ್ಟರ್ ಸೊಸೆ ಬರ್ತಿದ್ದಾರೆ ಅಂತ ಮನೆಯವರು ಖುಷಿ, ನಾನು ಖುಷಿ. ನಾವು ಡೆಲಿವರಿ ಕೌಂಟ್ನ ಫಸ್ಟ್ 3 ತಿಂಗಳಲ್ಲೇ ಮರ್ತು ಹೋಗ್ತೀವಿ. ಬಿಕಾಸ್ ಪ್ರತಿದಿನ 12 ಗಂಟೆ ಡೆಲಿವರಿ ಮಾಡ್ಸೋಕ್ಕೆ ಅಂತಲೇ 3 ತಿಂಗಳು ಸ್ಟ್ರೇಟಾಗಿ ಹಂಗೆ ಬಿಟ್ಬಿಟ್ಟಿರ್ತಾರೆ. ಸ್ಟಾರ್ಟಿಂಗ್ ಸೇರಿದಾಗಿಂದಾನೆ, ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ MBBS ಆದಮೇಲೆ ಸೇರಿದಾಗ. ಸೊ ಲೆಕ್ಕ ಅಂತ ಇಟ್ಟಿಲ್ಲ ಇಲ್ಲ, ಕ್ರಾಸ್ ಆಗಿರುತ್ತೆ ಮೇಡಮ್, ಒಂದು 500 ಕ್ರಾಸ್ ಆಗಿರ್ಬೋದು. ಇಲ್ಲ, ಅದು ನಂಗೆ ಅದು ಒಂದು ಪಾರ್ಟ್ ತುಂಬ ಇಷ್ಟ ಆಗಿದೆ. ನಾನು ಅದನ್ನ ಮೀಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಈಗ ಎಲ್ಲಿದ್ದೀರಾ ಏನು ಅಂತ ಕೆಲವೊಂದು ಸರಿ ಕೇಳಿದಾಗಿಲ್ಲ, ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪಿಗೆ ಬಂದೀನಿ, ನೆಕ್ಸ್ಟ್ ವೀಕ್ ಅರಸೀಕೆರೆಯಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳೋರು. ನಂಗೆ ಅದು ಬಹಳ ಇಷ್ಟ ಆಯಿತು. ಓಕೆ, ತುಂಬ ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ ಡಾಕ್ಟ್ರು ಅಂತ. ಸೊ ಅದೆಲ್ಲ ಮಾಡ್ತಿರ್ತಾರೆ ಅವಾಗ. ಖಂಡಿತ ಇಷ್ಟ ಆಯಿತು ಅದು, ಡೆಫಿನೆಟ್ಲಿ. ಇಲ್ಲ ಧನ್ಯವಾದ. ಅಂದರೆ ಅವಾಗ ಸ್ಟಾರ್ಟಿಂಗ್ ಹಂಗೆ ಮಾತಾಡಿಸ್ತಿದ್ದು. ಏನು ಡಾಕ್ಟ್ರೇ ಎಲ್ಲಿದ್ದೀರಾ, ಏನು ಡಾಕ್ಟ್ರೇ ಅಂತ. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಊಟ ಮಾಡ್ತಾರೆ, ಅಷ್ಟು ಖರ್ಚಮ್ಮ, ಅಷ್ಟೇ, ಇನ್ನೇನು ಖರ್ಚಿಲ್ಲ. ಏನಿಲ್ಲ, ಎಲ್ಲದು ಇಷ್ಟೇ ಸಿಂಪಲ್ ಆಗಿರುತ್ತೆ. ಜನ ಜಾಸ್ತಿ ಸೇರ್ತಾರೆ ಅನ್ನೋ ಕಾರಣಕ್ಕೆ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲೊಂದು ಸೆಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಷ್ಟೇ. ಆ್ಯಂಡ್ ಒನ್ಸ್ ಅಗೇನ್ ಅದನ್ನು ಈಗ ನಮ್ಮ ಧ್ರುವ ಇವೆಂಟ್ಸ್ ಎಲ್ಲರಿಗೂ ಗೊತ್ತಿದೆ, ಈಸ್ ಹ್ಯಾಂಡ್ಲಿಂಗ್ ಇಟ್. ಆ್ಯಂಡ್ ಸೆಟ್ ಆಗ್ತಿರೋರು ನಮ್ಮ ಅರುಣ್ ಸಾಗರನೇ. ನಾವು ಸಿನಿಮಾದವರೇ ಅಲ್ವಾ, ಹಂಗಾಗಿ ನಮಗೆ ಅದೆಲ್ಲದೂ ಏನಂತ ಕಷ್ಟ ಅಲ್ಲ. ಬಜೆಟ್ ಅಂತ ಬಂದರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ, ಆ್ಯಂಡ್ ದಟ್ಸ್ ಓಕೆ. ಅದೆಲ್ಲ ಡಿಸೈನರ್ಸು ಇವು ಧನ್ಯತೆ ಎಲ್ಲ ನೋಡ್ಕೋತಾರೆ ನನ್ನ. ನಂದು ಧನಂಜಯ ಅಂತಾನೆ ಇದೆ ಸರ್, ಅಷ್ಟೇ. ಧನು ಅಷ್ಟೇ ಆಗುತ್ತೆ. ಅಂದರೆ ನಮ್ಮ ಟೀಚರ್ಸ್ ಅಲ್ಲ, ನಮ್ಮ ತಂದೆನೂ ರಿಟೈರ್ಡ್ ಟೀಚರು, ಅವ್ರ ತಂದೆ ತಾಯಿನೂ ಟೀಚರು, ಹಂಗಾಗಿ ಮುಂಚೆ ಪರಿಚಯ ಇದೆ. ಅಂದರೆ ಅವ್ರ ತಾಯಿ ನಮ್ಮೂರು ಕಡೆ, ನಮ್ಮ ಅರಸೀಕೆರೆ ಕಡೆಯವರು. ಕಿವಿ ಮಾತು ಅಂತ ಏನು ಹೇಳಿಲ್ಲ ಪಾಪ, ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ. ನಾನು ಏನೇ ಬ್ಯುಸಿ ಇದ್ರು ಅದೆಲ್ಲದೂ ಅರ್ಥ ಆಗುತ್ತಲ್ಲ, ಅವ್ರ ಪ್ರೊಫೆಷನ್ನು ಹಂಗೆ ಇದೆ, ಅದೆಲ್ಲದೂ ಅರ್ಥ ಆಗುತ್ತೆ. ಬಟ್ ಯಾವಾಗಲೂ ಒಂದು ಹೇಳ್ತಾ ಇರ್ತಾರೆ ಅಂದರೆ, ಈಗ ಪಕ್ಕ ಮಿಡಲ್ ಕ್ಲಾಸ್ ಇದರಿಂದನೇ ಬಂದಿರೋದು, ಆ ಕನೆಕ್ಷನ್ನು ಕಳ್ಕೊಬೇಡಿ ಅಂತ. ಆ ಕಾಮನ್ ಮ್ಯಾನ್ ಕನೆಕ್ಷನ್ನು, ಕಾಮನ್ ಮ್ಯಾನ್ ಲೈಫ್, ಆ ಕನೆಕ್ಷನ್ನ ಕಳ್ಕೊಬೇಡಿ ಅಂತ ಹೇಳ್ತಿರ್ತಾರೆ. ಕೆಲವೊಂದು ಸರಿ ನಾವು ಕಳೆದೋಗ್ತಾ ಇರ್ತೀವಲ್ಲ ಎಲ್ಲ ಕೆಲಸದಲ್ಲಿ, ಇದು ಅಥವಾ ಜನ ಅಂದಾಗ ಮೈ ಮರೆಯೋದು ಸಹಜ ಅಲ್ಲ, ಅವಾಗ ಎಚ್ಚರಿಸ್ತಾ ಇರ್ತಾರೆ. ಸರ್ಜರಿ ಅಂದರೆ ನನಗೆ ಯಾವಾಗಲೂ ಒಬ್ಬನೇ ಇರೋದೇ ಚಂದ ಅಂತ ಅನ್ಸೋದು.
ಒಬ್ಬರೇ ಇರೋದು ಚೆನ್ನಾಗಿದೆಯಲ್ಲ, ಹಿಂಗೆ ಇದ್ಬಿಟ್ರೆ ಬೆಟ್ರ್ ಅಲ್ವಾ, ತುಂಬ ಸ್ವತಂತ್ರವಾಗಿರ್ತೀವಿ, ಆರಾಮಾಗಿರ್ತೀವಿ, ಯಾರು ಹೇಳೋದು ಕೇಳೋರು ಯಾರು ಇರೋಲ್ಲ, ನಮ್ಗೆ ಅನ್ಸಿದ್ದೆಲ್ಲ ಮಾಡ್ಕೊಂಡಿರ್ಬೋದಲ್ಲ ಅಂತ. ಫಾರ್ ದ ಫಸ್ಟ್ ಟೈಮ್ ಇಲ್ಲ, ಜೊತೆಗೆ ಯಾರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ದು. ಒಬ್ರು ಒಳ್ಳೆ ಪಾರ್ಟ್ನರ್ ಅಂದರೆ, ಒಬ್ರು ಒಳ್ಳೆ ಪಾರ್ಟ್ನರ್ ಐ ಥಿಂಕ್ ತುಂಬ ಡಿಫ್ರೆನ್ಸ್ ಮಾಡೋಕ್ಕೆ ಸಾಧ್ಯ. ಅದು ಅವ್ರು ಬಂದಮೇಲೆ ನನಗೆ ರಿಯಲೈಸ್ ಆಗಿರೋದು. ಆ್ಯಂಡ್ ಚೆನ್ನಾಗಿದೆ. ಈ ಕಾಲೇಜ್ ಲೈಫಲ್ಲಿ ಹೊಸದಾಗ ಪ್ರೀತಿಲಿ ಬಿದ್ದಾಗ ಒಂದು ಹಾರಾಡ್ತಿರ್ತೀವಲ್ಲ, ಅದೇ ಥರ ಒಂದು ಫೀಲಿಂಗ್. ಸರ್ಜರಿ ಅಂತ ಅಂದರೆ ಏನಿಲ್ಲ, ಡಾಕ್ಟ್ರ್ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಕಟ್ ಆಗ್ತವೆ ಅಷ್ಟೇ. ಮೋರ್ ಡಿಸಿಪ್ಲಿನ್ಡ್ ಲೈಫ್ ಲೀಡ್ ಮಾಡಬೇಕಾಗುತ್ತೆ, ಆ್ಯಂಡ್ ವಿಚ್ ಇಸ್ ಗುಡ್ ಆಲ್ಸೋ ಫಾರ್ ಎನಿ ಆ್ಯಕ್ಟರ್. ಅಲ್ಲ, ಈಗ ಅಭಿಮಾನಿಗಳಿಗೆ ಒಂದು ರೂಟ್ ಕರೆಕ್ಟಾಗಿ ತೋರಿಸ್ಬೇಕಲ್ಲ. ಸೊ ನನ್ನ ಪ್ರೊಡಕ್ಷನ್ ಸಿನಿಮಾ, ಅದಕ್ಕೂ ತುಂಬ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ. ಸೊ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದೂ ರಿಜಿಸ್ಟರ್ ಆಗುತ್ತಲ್ಲ. ಆ್ಯಂಡ್ ಇಟ್ಸ್ ಈಸಿ, ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ. ಅದಕ್ಕೊಂದು ಹೆಸರಿಟ್ಬಿಟ್ರೆ, ಸೊ ಏನೋ ಹೆಸರಿಡೋದಕ್ಕಿಂತ ವಿದ್ಯಾಪತಿ ಚೆನ್ನಾಗಿರುತ್ತೆ. ಇಲ್ಲ ಅಷ್ಟೇ. ಕವಿತೆ ಅಲ್ಲ, ಅದೇನೋ ಒಂದು ಬರೆದು ಹಾಕಿದ್ನಲ್ಲ, ಅದು ಒಳಗಡೆಯಿಂದ ಯಾವಾಗಲೂ ಅನಿಸ್ದಾಗ ಏನೋ ಒಂದು ಬರುತ್ತದು. ಹಂಗೆಲ್ಲ ಏನಿಲ್ಲ.